ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗುಬ್ಬಿ ತಾಲೂಕಿನ ಉನಗನಾಲ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಮಲ್ಲೇಶ್ವರ ಸ್ವಾಮಿ ಹಾಗೂ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ಜಾತ್ರಾ ಮಹೋತ್ಸವ ಏಪ್ರಿಲ್ 20ರಿಂದ ಏಪ್ರಿಲ್ 21 ತನಕ 2 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಭೂಮರಾಜು ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಉನಗನಾಲ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಏಪ್ರಿಲ್ 20ರಂದು ಮಲ್ಲೇಶ್ವರ ಸ್ವಾಮಿಗೆ ಬೆಳ್ಳಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿದ್ದು, ಸಂಜೆ ಅಕ್ಕಿ ಪೂಜೆಯನ್ನು ಮಾಡಲಾಗಿದೆ. ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 21ರಂದು ಶ್ರೀ ಕೊಲ್ಲಾಪುರದಮ್ಮ ದೇವಿಗೆ ಜಾತ್ರೆ ಪ್ರಯುಕ್ತವಾಗಿ ವಿಶೇಷ ಅಲಂಕಾರ ಹಾಗೂ ಊರಿನ ಗ್ರಾಮಸ್ಥರಿಂದ ಆರತಿ, ಭಾನದ ಸೇವೆ, ಸಂಚೆ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ಉತ್ಸವ ಊರಿನ ರಾಜಬೀದಿಯಲ್ಲಿ ಅದ್ದೂರಿಯಾಗಿ ನಡೆಯಲಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರು. ಪುರಾತನ ಕಾಲದಿಂದ ಮಲ್ಲೇಶ್ವರ ಸ್ವಾಮಿ ಇಲ್ಲಿ ನೆಲೆಸಿರೋದು. ಅದರ ಹಿಂದೆ ನರಸಿಂಹಸ್ವಾಮಿ, ಆಮೇಲೆ ಆಂಜನೇಯ ಸ್ವಾಮಿ, ಕೊಲ್ಲಾಪುರದಮ್ಮ ದೇವಿ, ಇವಕ್ಕೆಲ್ಲ ಅಕ್ಕಿ ಪೂಜೆ, ಬಾನ, ಆರತಿಗಳು, ಕಾರ್ಯಕ್ರಮ, ಉತ್ಸವ, ಆಮೇಲೆ ಪಾದ ಪೂಜೆ, ಆಮೇಲೆ ಜನ ಹೆಚ್ಚಿಗೆ ಒಂದು ಸುತ್ತಮುತ್ತಲ ಹಳ್ಳಿಯವರೆಲ್ಲ ಒಂದು 2-3 ಸಾವಿರ ಜನ ಸೇರುತ್ತೆ. ಯಾವುದೂ ಗಲಾಟೆ ಇಲ್ದಂಗೆ ಯುವಕರು, ನಾವು ಗ್ರಾಮಸ್ಥರು ಎಲ್ಲ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಹೌದಾ? ಎಷ್ಟು ಜನ ಸೇರುತ್ತೆ ಭಕ್ತರು? ಅಂದಾಜು 3,000 ಜನ ಮೇಲೆ ಸೇರುತ್ತೆ. ಸೋಮವಾರ, ಮಂಗಳವಾರ ಅದಕ್ಕಿಂತ ಹೆಚ್ಚಿತವಾಗಿ ಜನ ಸೇರುತ್ತೆ. ದೋಸ ವ್ಯವಸ್ಥೆ ಎಲ್ಲ ಇರುತ್ತಾ ಭಕ್ತಾದಿಗಳಿಗೆ? ವ್ಯವಸ್ಥೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಎಲ್ಲ ಪ್ರಸಾದ ವಿನಿಯೋಗ ಮಾಡಿಕೊಂಡು ಎಲ್ಲ ಅಕ್ಕಪಕ್ಕ ಹಳ್ಳಿಗಳೆಲ್ಲ ಬರ್ತಾರೆ. ಎಲ್ಲ ಊಟ ಮಾಡಿಕೊಂಡು ಎಲ್ಲ ದೇವರಿಗೆ ಆರತಿ ಉತ್ಸವ ಎಲ್ಲ ಇದೆಯಾ? ಉತ್ಸವನೂ ಐತೆ. ದೇವ್ರ ಉತ್ಸವ ಇದೆಯಾ? ದೇವರ ಉತ್ಸವ ಐತೆ. ಈ ಕಾರ್ಯಕ್ರಮ ಹಿಂದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಹಿಂದೆ ಯಾರು ನಮ್ಮ ತಾತ ಮುತ್ತಾತ ಕಾಲದಿಂದ ಮಾಡ್ಕೊಂಡು ನಾವು ಈಗ ಯುವಕರು ಹಂಗೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗ 200 ವರ್ಷ. ಇದೇ ಸಂದರ್ಭದಲ್ಲಿ ಮುಖಂಡರು ಆದ ನಾಗರಾಜು, ರಾಘವೇಂದ್ರ, ಚಂದ್ರಶೇಖರ್, ರಂಗನಾಥ್, ಮಂಜುನಾಥ್, ದರ್ಶನ್, ಮಲ್ಲೇಶ್, ಮಹದೇವಯ್ಯ, ಧರ್ಮಯ್ಯ, ಪ್ರಸನ್ನ ಕುಮಾರ್, ಶಿವಣ್ಣ, ಗ್ರಾಮಸ್ಥರು ಹಾಗೂ ಚಿಕ್ಕ ಬಾಯ್ಸ್ ಬಳಗದವರು ಭಾಗವಹಿಸಿದ್ರು. ಮೋಹನ್, ಎಮ್ಮೆನ್ ಕೋಟೆ, ನವಕರ್ನಾಟಕ ಟಿವಿ.